नमस्तेस्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते। नमस्ते गरुडारूढे कोलासूरभयङ्करी सर्वपाप हरे देवी ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಶ್ರೀ ಮಂಗಳಾದೇವಿ ದೇವಾಲಯವು ಮಂಗಳೂರು ನಗರದ ಒಂದು ಪ್ರಸಿದ್ಧ ದೇವಾಲಯವಾಗಿದೆ. ಈ ದೇವಾಲಯವು ಮಂಗಳೂರು ನಗರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಬೋಳಾರದಲ್ಲಿದೆ. ಈ ಮಂಗಳಾಂಬಿಕೆಯ ದೇವಾಲಯದಿಂದಲೇ ಈ ನಗರದ ಹೆಸರು ಮಂಗಳೂರೆಂಬುದಕ್ಕೆ ಕಾರಣವಾಯಿತು. ಈ ಕಾರಣದಿಂದಲೇ ಕೇರಳಿಗರು ಇಂದಿಗೂ ಈ ನಗರವನ್ನು ಮಂಗಳಾಪುರವೆಂದು ಕರೆಯುತ್ತಾರೆ. 9ನೇ ಶತಮಾನದಲ್ಲಿ ಆಲುಪ ರಾಜವಂಶಸ್ಥರಾದ ಕುಂದವರ್ಮನ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯವಿದು. ಐತಿಹಾಸಿಕ ಹಿನ್ನೆಲೆ: 9ನೇ ಶತಮಾನದಲ್ಲಿ ನೇಪಾಳದಿಂದ ಮಚ್ಚೇಂದ್ರನಾಥ ಹಾಗೂ ಗೋರಕ್ಷನಾಥರೆಂಬ ಸನ್ಯಾಸಿಗಳು ನೇತ್ರಾವತಿ ನದಿಯನ್ನು ದಾಟಿ ಅದರ ತಟದಲ್ಲೇ ತಮ್ಮ ಆಶ್ರಮವನ್ನು ಸ್ಥಾಪಿಸಿದರು. ಆಗ ತುಳುನಾಡನ್ನು ಆಳುತ್ತಿದ್ದ ಆಳುಪ ರಾಜ ಕುಂದವರ್ಮ ಋಷಿಗಳನ್ನು ಕಂಡು ರಾಜೋಪಚಾರ ಮಾಡುತ್ತಾನೆ. ಇದರಿಂದ ಸಂತುಷ್ಟರಾದ ಋಷಿಗಳು ಅವನ ರಾಜ್ಯದಲ್ಲಿ ಮಂಗಳಾಂಬಿಕೆಗಾಗಿ ದೇವಾಲಯವನ್ನು ಪುನರ್ನಿರ್ಮಿಸಿ ರಾಜ್ಯವನ್ನು ಪವಿತ್ರವಾಗಿಸುವ ಆಶಯವನ್ನು ಮುಂದಿಟ್ಟರು. ಋಷಿಗಳು ರಾಜನನ್ನು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದ ಸ್ಥಳಕ್ಕೆ ಕರೆದೊಯ್ದು ಆ ಜಾಗ ಮಾತೆ ಮಂಗಳಾಂಬೆಗೆ ಸೇರಿದ್ದೆಂದು ವಿಕಾಸಿನ ಹಾಗೂ ಅಂಡಾಸುರರು ಭೂಲೋಕವನ್ನು ನಾಶ ಮಾಡಲು ಹೊರಟಾಗ ಮಾತೆ ಮಂಗಳಾಂಬೆ ಆ ರಾಕ್ಷಸರನ್ನು ಸದೆಬಡೆದು ಪೃಥ್ವಿಯನ್ನು ರಕ್ಷಿಸಿದಳು. ಈ ಘಟನೆ ನಡೆದ ಸ್ಥಳದಲ್ಲೇ ಆ ಮಹಾತಾಯಿ ನೆಲೆಗೊಂಡಳು. ಈ ಹಿಂದೆ ಪರಶುರಾಮನಿಂದ ಆ ದೇವರ ಬಿಂಬವನ್ನು ನಿರ್ಮಿಸಲ್ಪಟ್ಟ ದೇವಾಲಯದ ಇದೇ ಸ್ಥಳ ಆಗಿತ್ತೆಂದು ಆ ಸ್ಥಳವನ್ನು ಅಗೆದು ದೇವಾಲಯವನ್ನು ನಿರ್ಮಿಸುವಂತೆ ಕೇಳಿಕೊಂಡರು. ಆ ಸ್ಥಳವನ್ನು ಅಗೆದು ನೋಡಿದಾಗ ಮಂಗಳಾದೇವಿಯನ್ನು ಸಾಂಕೇತಿಸುವ ಲಿಂಗ ಹಾಗೂ ಧಾರಾಪಾತ್ರೆಯು ರಾಜನಿಗೆ ದೊರೆಯುತ್ತದೆ. ಅದೇ ಸ್ಥಳದಲ್ಲಿ ಮಂಗಳಾದೇವಿಯ ಜೊತೆಗೆ ರಕ್ಷಣೆಗಾಗಿ ನಾಗರಾಜನನ್ನು ಪ್ರತಿಷ್ಠಾಪಿಸಬೇಕೆಂದು ಋಷಿಗಳು ಭಿನ್ನವಿಸಿದರು. ಇದರಂತೆ ಕುಂದವರ್ಮನು ಈ ಪವಿತ್ರವಾದ ಸ್ಥಳದಲ್ಲಿ ಕೇರಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ಸುಂದರವಾದ ಮಂಗಳಾದೇವಿ ದೇವಾಲಯವನ್ನು ನಿರ್ಮಿಸುತ್ತಾನೆ. ದೇವಾಲಯದ ಒಳಗೆ ಶ್ರೀ ಮಂಗಳಾದೇವಿ ಕುಳಿತ ಭಂಗಿಯಲ್ಲಿದ್ದಾಳೆ. ಈ ದೇವಾಲಯದಲ್ಲಿ ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಹಬ್ಬದ 9 ದಿನಗಳಲ್ಲಿಯೂ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಮತ್ತು 9 ದಿನಗಳಲ್ಲಿಯೂ ನವ ವಿಧಗಳಲ್ಲಿ ದೇವಿಯನ್ನು ಅಲಂಕರಿಸುತ್ತಾರೆ. 10ನೆಯ ದಿನದಂದು ಮಹಾರಥೋತ್ಸವ ನಡೆಯುತ್ತದೆ ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ದೇವರ ಸರ್ವಾಲಂಕೃತವಾದ ಬಲಿಮೂರ್ತಿಯನ್ನು ರಥದ ಮೇಲೆ ಕೂರಿಸಿ ಭವ್ಯ ಮೆರವಣಿಗೆಯೊಂದಿಗೆ ರಥೋತ್ಸವ ನಡೆಯುತ್ತದೆ. ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ತಾಯಿಯ ದರ್ಶನಕ್ಕಾಗಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿಗೆ ಬಂದ ಎಲ್ಲ ಭಕ್ತಾದಿಗಳನ್ನು ತಾಯಿ ಮಂಗಳಾಂಬೆ ಬರಿಗೈಲಿ ಹಿಂದೆ ಕಳುಹಿಸುವುದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ. ಇನ್ನು ಮದುವೆಯಾಗದಿರುವ ಕನ್ಯೆಯರು ಇಲ್ಲಿಗೆ ಬಂದು ಭಕ್ತಿಯಿಂದ ತಾಯಿಯಲ್ಲಿ ಸ್ವಯಂವರ ಪಾರ್ವತಿ ವ್ರತದ ಆಚರಣೆ ಮಾಡಿ ಪ್ರಾರ್ಥಿಸಿದರೆ ಶೀಘ್ರವೇ ಕಂಕಣ ಬಲ ಪ್ರಾಪ್ತಿಯಾಗುವುದೆಂಬ ನಂಬಿಕೆ ಇದೆ. ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ, ದುರ್ಗಾಹೋಮ, ಚಂಡಿಕಾ ಹೋಮ ಮತ್ತು ನವಗ್ರಹ ಪೂಜೆಯಂತಹ ಹಲವಾರು ಪೂಜೆಗಳನ್ನು ನಡೆಸಲಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.